ನಮಸ್ಕಾರ ಎಲ್ಲರಿಗೂ. ಹಲಸಿನಕಾಯಿ ಸೀಸನ್ನಲ್ಲಿ ಈ ಗುಜ್ಜೆ ಕೊದ್ದೆಲ್ ಮಾಡಲೇಬೇಕು. ತುಂಬ ರುಚಿಯಾಗಿರುತ್ತೆ, ಊಟಕ್ಕೂ ದೋಸೆಗೂ ಕೂಡ ಸೂಪರ್ ಆಗಿರುತ್ತೆ. ಹಾಗಾದರೆ ಬನ್ನಿ ಇವತ್ತು ಹಲಸಿನಕಾಯಿ ಕೊದ್ದೆಲ್ ಹೇಗೆ ಮಾಡೋದು ನೋಡೋಣ. ಒಂದು ಹೆಳೆತು ಚಿಕ್ಕ ಹಲಸಿನಕಾಯಿ ತೆಗೆದುಕೊಂಡಿದ್ದೇನೆ. ಇದನ್ನು ಕುಕ್ಕರಿಗೆ ಹಾಕಿ ಹಲಸಿನಕಾಯಿ ಅರ್ಧ ಮುಳುಗುವಷ್ಟು ನೀರು ಹಾಕಿ 2 ವಿಸಲ್ ಬರೋ ತನಕ ಬೇಯಿಸಿಕೊಂಡು ಈಗ ತಣ್ಣಗಾದ ನಂತರ ಇದರ ಸಿಪ್ಪೆ ತೆಗೆದು ಕಟ್ ಮಾಡ್ತಾ ಇದ್ದೇನೆ. ಈ ರೀತಿ ಕುಕ್ಕರ್ನಲ್ಲಿ ಹಲಸಿನಕಾಯಿ ಬೇಯಿಸಿದರೆ ಹಲಸಿನಕಾಯಿಯ ಮೇಣ ಕೈಗೆ ಅಂಟೋದಿಲ್ಲ. ಕುಕ್ಕರ್ನಲ್ಲಿ ಹಲಸಿನಕಾಯಿ ಬೇಯಿಸುವ 2-3 ವಿಡಿಯೋಗಳನ್ನು ಈ ಮೊದಲೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಕೊದ್ದೆಲ್ ಮಾಡಲಿಕ್ಕೆ ಹಲಸಿನಕಾಯಿಯನ್ನು ಈ ರೀತಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇದನ್ನು ಮತ್ತೆ ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನಂತರ ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಟ್ ಮಾಡಿದ ಈರುಳ್ಳಿ, 2 ಕಟ್ ಮಾಡಿದ ಟೊಮೆಟೊ, ಹಾಗೆಯೇ 1/4 ಕಪ್ ತೊಗರಿಬೇಳೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದರ ಜೊತೆನೇ ಸೇರಿಸಿಕೊಳ್ಬೇಕು. ಒಮ್ಮೆ ಎಲ್ಲವೂ ಮಿಕ್ಸ್ ಆಗುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು 3 ವಿಸಲ್ ಬರುವ ತನಕ ಬೇಯಿಸಿಕೊಳ್ಬೇಕು. ಕುಕ್ಕರ್ ಪ್ರೆಷರ್ ಪೂರ್ತಿಯಾಗಿ ಹೋದ ನಂತರ ಓಪನ್ ಮಾಡಿ ನೋಡಿ. ಈಗ ತೊಗರಿಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕಿ ಸೈಡ್ಗೆ ಇಡಿ. ಈಗ ಮಸಾಲೆ ರೆಡಿ ಮಾಡಲು ಬಾಣಲೆ ಬಿಸಿಯಾಗಲು ಇಟ್ಟು 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1/4 ಟೀ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಮೆಂತೆಕಾಳು, 5 ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಮೆಣಸು ಚೆನ್ನಾಗಿ ಫ್ರೈ ಆಗಿ ಉದ್ದಿನಬೇಳೆ ಕೆಂಪಗಾಗ್ತಾ ಬರುವಾಗ ಇದಕ್ಕೆ ಅರ್ಧ ಚಮಚ ಜೀರಿಗೆ, 1/4 ಚಮಚ ಸಾಸಿವೆ ಮತ್ತು 2 ಚಮಚ ಕೊತ್ತಂಬರಿ ಬೀಜ ಸೇರಿಸಿ ಸಣ್ಣ ಉರಿಯಲ್ಲಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ತೆಗೆದು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು. ಈಗ ಅದೇ ಬಾಣಲೆಗೆ 1 ಕಪ್ ತೆಂಗಿನ ತುರಿ ಹಾಕಿ ಮಧ್ಯಮ ಹುರಿಯಲ್ಲಿ 2-3 ನಿಮಿಷ ಹುರಿದುಕೊಳ್ಬೇಕು. ಹುರಿದಿಟ್ಟ ತೆಂಗಿನ ತುರಿ ತಣ್ಣಗಾದ ನಂತರ ಮೊದಲು ಹಾಕಿಟ್ಟ ಮಸಾಲೆ ಜೊತೆಗೆ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕಿ ಗ್ರೈಂಡ್ ಮಾಡಲು ಬೇಕಾದಷ್ಟು ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಗ್ಯಾಸ್ ಆನ್ ಮಾಡಿ ಮೊದಲು ಬೇಯಿಸಿಟ್ಟ ಹಲಸಿನಕಾಯಿ ಮತ್ತು ತೊಗರಿಬೇಳೆ ಇರುವ ಪಾತ್ರೆಯನ್ನು ಕುದಿಯಲು ಇಡಿ. ನಂತರ ಇದಕ್ಕೆ ರುಬ್ಬಿದ ಮಸಾಲೆ ಸೇರಿಸಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸೇರಿಸಿಕೊಳ್ಬೇಕು. ಹಾಗೆ ರುಚಿಗೆ ಸ್ವಲ್ಪ 1 ತುಂಡು ಬೆಲ್ಲ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯಲು ಬಿಡಿ. ಒಗ್ಗರಣೆಗೆ 2 ಟೇಬಲ್ ಚಮಚ ಅಡುಗೆ ಎಣ್ಣೆ ಸೇರಿಸಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಟೀ ಚಮಚ ಸಾಸಿವೆ, 5-6 ಎಸಳು ಜಜ್ಜಿದ ಬೆಳ್ಳುಳ್ಳಿ ಮತ್ತು 1/4 ಟೀ ಚಮಚ ಇಂಗು ಪುಡಿ ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು ಸೇರಿಸಿ ಈಗ ಈ ಒಗ್ಗರಣೆಯನ್ನು ಸಾಂಬಾರಿಗೆ ಸೇರಿಸಿಕೊಳ್ಬೇಕು. ಒಗ್ಗರಣೆ ಹಾಕಿದ ನಂತರ ಇದನ್ನು ಸಣ್ಣ ಉರಿಯಲ್ಲಿ 5 ನಿಮಿಷ ಕುದಿಯಲು ಬಿಡಿ. ಇವಾಗ ರುಚಿಯಾದ ಹಲಸಿನಕಾಯಿ ಕೊದ್ದೆಲ್ ಸಾಂಬಾರ್ ರೆಡಿಯಾಗಿದೆ. ಇದು ಊಟಕ್ಕೆ ಇಡ್ಲಿ ದೋಸೆ ತಿನ್ನಲು ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ಕೊದ್ದೆಲ್ ಅಥವಾ ಸಾಂಬಾರ್ ಅಂತ ಹೇಳ್ತಾರೆ. ಒಂದ್ಸಲ ಇದೇ ರೀತಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.